ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಕನ್ನಡ ವಾಯ್ಸ್ ಓವರ್ ಚಾನಲ್ಗೆ ನಿಮ್ಗೆಲ್ರಿಗೆ ಸ್ವಾಗತ. ನಾನಿವತ್ತು ಇದೇ 2025ರಲ್ಲಿ ತಮಿಳಿನಲ್ಲಿ ರಿಲೀಸ್ ಆಗಿರುವಂತಹ ಮಾರಿಸನ್ ಅನ್ನೋ ಮೂವಿ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾ ಇದ್ದೀನಿ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಕೊನೆವರೆಗೆ ನೋಡಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ತಮಿಳುನಾಡಿನ ಸೆಂಟ್ರಲ್ ಜೈಲ್ ನಲ್ಲಿ ಈ ಮೂವಿಯ ಹೀರೋ ಆಗಿರುವಂತಹ ದಯಾಳನ್ನ ತೋರಿಸ್ತಾರೆ. ಇವನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವನಿಗೆ ಕೆಲ್ಸ ಅಂತ ಏನಿರೋದಿಲ್ಲ. ಕಳ್ಳತನವನ್ನ ಮಾಡಿ ಜೈಲು ಸೇರೋದೇ ಇವನ ಮುಖ್ಯವಾದ ಕೆಲಸ ಆಗಿರುತ್ತೆ. ಹಾಗೇನೆ ಇವನು ಕೆಲವು ದಿನಗಳ ಕಾಲ ಜೈಲ್ ನಲ್ಲಿ ಇದ್ದು ರಿಲೀಸ್ ಆಗ್ತಿರೋದನ್ನ ನಮಗೆ ತೋರಿಸ್ತಾರೆ. ಹಾಗೇನೆ ದಯಾಳನ್ ಜೈಲಿಂದ ರಿಲೀಸ್ ಆಗಿ ಸೀದಾ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಪಕ್ಕದ ನದಿಯಲ್ಲಿ ಸ್ನಾನ ಮಾಡ್ತಿದ್ದಂತಹ ವ್ಯಕ್ತಿಯ ಮೊಬೈಲ್ ಅನ್ನ ಇವನು ಕಳ್ಳತನ ಮಾಡ್ತಾನೆ. ಹಾಗೆ ಅದನ್ನ ಸೇಲ್ ಮಾಡಿ ಅದರಲ್ಲಿ ಸಿಕ್ಕಿರುವಂತಹ ಹಣದಿಂದ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಅಲ್ಲಿಂದ ಸೀದಾ ಮೂವಿ ನೋಡ್ಲಿಕ್ಕೆ ಅಂತ ಥಿಯೇಟರ್ಗೆ ಹೋಗ್ತಾನೆ. ಆದ್ರೆ ಮೂವಿ ನಡೀತಿರ್ಬೇಕಾದ್ರೆ ಅರ್ಧದಲ್ಲಿ ಇವನು ಸಿಗರೆಟ್ ಎಲ್ಬೇಕು ಅಂತ ಹೊರಗಡೆ ಬಂದಾಗ ಪಾರ್ಕಿಂಗ್ ಲಾಟ್ ನಲ್ಲಿ ಇರುವಂತಹ RX-100 ಬೈಕ್ ಕೀ ಸಮೇತ ಇರೋದನ್ನ ಇವನು ಗಮನಿಸ್ತಾನೆ. ಮೊಬೈಲ್ ಸಿಕ್ಕಿದ್ರೇನೆ ಕಳ್ಳತನ ಮಾಡ್ತಿದ್ದಂತಹ ಇವನು ಬೈಕ್ ಸಿಕ್ಕಿದ್ರೆ ಬಿಡ್ತಾನ. ಹಾಗೆ ಇದನ್ನ ಇಲ್ಲಿಂದ ಕಳ್ಳತನ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಅದರ ನಂಬರ್ ಪ್ಲೇಟ್ ಅನ್ನು ಕೂಡ ಚೇಂಜ್ ಮಾಡ್ತಾನೆ. ಹಾಗೇನೆ ಅಲ್ಲಿಂದ ಬೈಕ್ ಅನ್ನ ತಗೊಂಡು ನಾಗರಕೋಯಿಲ್ ಏರಿಯಾ ಕಡೆ ಬರ್ತಾನೆ. ಇದೇ ಸಮಯದಲ್ಲಿ ಇವನಿಗೆ ಒಂದು ಒಂಟಿ ಮನೆ ಕೂಡ ಕಾಣಿಸುತ್ತೆ. ಹಾಗೇನೆ ಆ ಮನೆಯಲ್ಲಿ ಎಲ್ಲಾ ಲೈಟ್ಸ್ ಕೂಡ ಆಫ್ ಆಗಿರುತ್ತೆ. ಆ ಮನೆಯಲ್ಲಿ ಯಾರು ಇಲ್ಲದಿರುವುದನ್ನ ಗಮನಿಸಿದ ದಯಾಳನ್ ಆ ಮನೆಯಲ್ಲಿ ಕಳ್ಳತನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಾಗೇನೆ ಹಗ್ಗವನ್ನ ಕಟ್ಟಿ ಮನೆ ಒಳಗೆ ಕೂಡ ಎಂಟ್ರಿ ಆಗ್ತಾನೆ. ಹಾಗೇನೆ ಇಲ್ಲಿ ಬೆಲೆ ಬಾಳುವಂತಹ ವಸ್ತು ಸಿಗುತ್ತಾ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಒಂದು ರೂಮಿನಿಂದ ಚೈನ್ ಎಳೆಯುವಂತಹ ಶಬ್ದ ಕೇಳಿಸುತ್ತೆ. ಇವನಿಗೆ ಭಯ ಶುರು ಆಗುತ್ತೆ, ಮನೆಯಲ್ಲಿ ಯಾರಾದ್ರೂ ಇದ್ದಾರಾ ಅಂತ. ಹಾಗೇನೆ ಇವನು ಹೋಗಿ ಒಂದು ರೂಮ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಈ ಮೂವಿಯ ಎರಡನೇ ಹೀರೋ ಆಗಿರುವಂತಹ ವೇಲಾಯುಧಂನ ತೋರಿಸ್ತಾರೆ. ವೇಲು ದಯಾಳನ್ನ ನೋಡಿದ ತಕ್ಷಣ ಬಂದ್ಬಿಟ್ಯಾ ಕುಮಾರು, ಇಷ್ಟೊತ್ತಿವರೆಗೂ ಎಲ್ಲಿಗೆ ಹೋಗಿದ್ದೆ? ಡ್ಯೂಟಿ ಮುಗಿಸ್ಕೊಂಡು ಬೇಗ ಮನೆಗೆ ಬರ್ಬೇಕಲ್ವಾ ಅಂತ ಹೇಳ್ತಾರೆ. ಇದನ್ನ ಕೇಳಿ ದಯಾಗೆ ಶಾಕ್ ಆಗುತ್ತೆ. ವೇಲ್ ಮಾತಾಡೋದಾಗಿ ಅವನ ಬಾಯನ್ನು ಮುಚ್ಚುತ್ತಾನೆ. ಆವಾಗ್ಲೇ ವೇಲಿಗೆ ಗೊತ್ತಾಗುತ್ತೆ ಇವನು ನನ್ನ ಮಗ ಅಲ್ಲ ಅಂತ. ವೇಲ್ ನೀನ್ ಯಾರು ಅಂತ ಕೇಳ್ಬೇಕಾದ್ರೆ ದಯಾ ಅವನಿಗೆ ಬೈದು ನೀನ್ ಮಾತಾಡಿದ್ರೆ ನಿನ್ನನ್ನು ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ವೇಲ್ ದಯಾಗೆ ಹೇಳ್ತಾನೆ, ನಿನ್ನನ್ನು ನಾನು ನನ್ನ ಮಗ ಅಂತ ಅನ್ಕೊಂಡೆ. ನನಗೆ ಅಲ್ಝೈಮರ್ ಇದೆ, ಅಂದ್ರೆ ಮರೆತು ಹೋಗುವಂತಹ ಕಾಯಿಲೆ ಇದೆ. ನಾನೆಲ್ಲಾದ್ರೂ ಓಡಿ ಹೋಗ್ತೀನಿ ಅಂತ ನನ್ನ ಮಗ ನನ್ನನ್ನ ಕಟ್ಟಿ ಹಾಕಿದ್ದಾನೆ. ಇವಾಗ ನನ್ನ ಮಗ ಬರ್ತೀನಿ ಅಂತ ಹೇಳಿ ಹೋದವನು ಇದುವರೆಗೂ ಬಂದೇ ಇಲ್ಲ. ದಯವಿಟ್ಟು ನನಗೆ ಹೆಲ್ಪ್ ಮಾಡು, ಈ ಚೈನ್ ಅನ್ನ ರಿಮೂವ್ ಮಾಡು ಅಂತ ಹೇಳ್ತಾನೆ. ಈ ಮಾತನ್ನೆಲ್ಲ ಕೇಳಲಿಕ್ಕೆ ರೆಡಿ ಇಲ್ಲದ ದಯಾ ಮನೆಯಲ್ಲಿ ಬೇರೆನಾದ್ರೂ ವಸ್ತು ಸಿಗುತ್ತೆ ಅಂತ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ವೇಲ್ ಹೇಳ್ತಾನೆ, ನಾನ್ ನಿನಗೆ 10,000 ರೂಪಾಯಿ ಕೊಡ್ತೀನಿ, ನನಗೆ ಹೆಲ್ಪ್ ಮಾಡು ಅಂತ. ಆದ್ರೆ ಇದನ್ನ ಕೇಳಿದ ದಯಾ ನನಗೆ ಬೇಕಾಗಿರೋ ದುಡ್ಡನ್ನ ನಾಳೆ ತಗೋತೀನಿ ಅಂತ ಹೇಳ್ತಾನೆ. ಆವಾಗ ವೇಲ್ ಹೇಳ್ತಾನೆ, ನೀನ್ ಇಲ್ಲಿ ಎಷ್ಟೇ ಹುಡುಗಿದ್ರು ನಿನಗೆ ಏನು ಸಿಗೋದಿಲ್ಲ, ಯಾಕೆಂತಂದ್ರೆ ಎಲ್ಲಾ ವಸ್ತುಗಳು ಬ್ಯಾಂಕಿನಲ್ಲಿ ಇದೆ. ನಿನಗೆ 25,000 ರೂಪಾಯಿ ನಾನ್ ಕೊಡ್ತೀನಿ, ನನಗೆ ಹೆಲ್ಪ್ ಮಾಡು ಅಂತ. ಆವಾಗ ದಯಾ ಮೊದ್ಲು ಹಣವನ್ನ ಕೊಡು ಅಂತ ಹೇಳ್ಬೇಕಾದ್ರೆ ವೇಲ್ ಹೇಳ್ತಾನೆ, ಹಣ ಎಲ್ಲ ಅಕೌಂಟ್ ನಲ್ಲಿ ಇದೆ, ನನ್ನನ್ನು ATM ಹತ್ರ ಕರ್ಕೊಂಡು ಹೋಗು, ATM ನಿಂದ ಕ್ಯಾಶ್ ತೆಗೆದು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೇನೆ ದಯಾ ವೇಲನ್ನ ಕಟ್ಟಿ ಹಾಕಿದಂತಹ ಚೈನ್ ಅನ್ನ ಕಟ್ ಮಾಡಿ ಅವನನ್ನ ATM ಗೆ ಕರ್ಕೊಂಡು ಹೋಗ್ತಾನೆ. ವೇಲ್ ATM ನ ಒಳಗೆ ಹೋಗಿ ದುಡ್ಡನ್ನ ತೆಗಿತಿರ್ಬೇಕಾದ್ರೆ ಹೊರಗಡೆ ನಿಂತಿದ್ದಂತಹ ದಯಾ ATM ಒಳಗೆ ಎಣಿಕೆ ನೋಡ್ತಾನೆ. ಆವಾಗ ಒಂದು ವಿಷಯವನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಅದು ಏನಂತಂದ್ರೆ ವೇಲ್ ನ ಅಕೌಂಟ್ ನಲ್ಲಿ 25 ಲಕ್ಷ ಬ್ಯಾಲೆನ್ಸ್ ಇರುತ್ತೆ. ಆ ದುಡ್ಡನ್ನ ನೋಡಿದ ತಕ್ಷಣ ಇವನಿಗೆ ಅದನ್ನ ಹೇಗಾದ್ರೂ ಕದಿಬೇಕು ಅಂತ ಇವನು ಡಿಸೈಡ್ ಮಾಡ್ತಾನೆ. ATM ನಿಂದ ಹೊರಗಡೆ ಬಂದಂತಹ ವೇಲ್ ಅವನು ಹೇಳಿರುವಂತಹ 25,000ವನ್ನ ದಯಾ ಕೈಗೆ ಕೊಡ್ತಾನೆ. ಹಾಗೇನೆ ವೇಲ್ ಇಲ್ಲಿಂದ ತನ್ನ ಪಾಡಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ದಯಾ ವೇಲ್ ನಿಂದ ಹೇಗಾದ್ರೂ ದುಡ್ಡನ್ನ ತೆಗಿಬೇಕು ಅಂತ ಪ್ಲಾನ್ ಮಾಡಿ ವೇಲ್ ಹತ್ರ ಕೇಳ್ತಾನೆ, ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್, ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ. ಆವಾಗ ವೇಲ್ ಹೇಳ್ತಾನೆ, ನನಗೆ ಪಾಲಕ್ಕಾಡ್ ಹೋಗ್ಬೇಕು, ಅಲ್ಲಿ ನನ್ನ ಮಗಳ ಮನೆ ಇದೆ, ಅಲ್ಲಿಗೆ ಹೋಗ್ಬೇಕು, ನೀನ್ ನನ್ನನ್ನು ಬಸ್ ಸ್ಟಾಂಡ್ ಹತ್ರ ಡ್ರಾಪ್ ಮಾಡು ಅಂತ ಹೇಳ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಬೇಡ ನಾನು ಅಲ್ಲಿಗೆ ಹೋಗೋದಿಲ್ಲ, ನಾನು ಮನೆಯಲ್ಲಿಲ್ಲ ಅಂತ ಮಗನಿಗೆ ಗೊತ್ತಾದ್ಮೇಲೆ ಅವನು ಅಲ್ಲಿಗೆ ಬಂದ್ರು ಬರ್ಬೋದು, ನಾನು ಅಲ್ಲಿಗೆ ಹೋಗುದಿಲ್ಲ, ನನ್ನನ್ನು ನೀನು ಬಸ್ ಸ್ಟಾಂಡಿಗೆ ಬಿಟ್ಬಿಡು, ನಾನು ತಿರುವಣ್ಣಾಮಲೆಯಲ್ಲಿರುವಂತಹ ನನ್ನ ಫ್ರೆಂಡ್ ಹತ್ರ ಹೋಗ್ತೀನಿ, ನೀನು ಬಸ್ ಸ್ಟಾಂಡಿಗೆ ಡ್ರಾಪ್ ಮಾಡು ಸಾಕು ಅಂತ ಹೇಳ್ತಾನೆ. ಹಾಗೇನೆ ದಯಾ ವೇಲನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಮಗ ಕೂಡ ಪೊಲೀಸ್ ಆಫೀಸರೇ ಅಂತ ಹೇಳ್ತಾನೆ. ಇದನ್ನ ಕೇಳಿ ದಯಾಗೆ ಭಯ ಶುರು ಆಗುತ್ತೆ. ಇದನ್ನಕ್ಕೆ ನೀವು ಮೊದ್ಲೇ ಹೇಳಿಲ್ಲ ಅಂತ ಹೇಳ್ಬೇಕಾದ್ರೆ, ನಾನು ಮೊದ್ಲೇ ಹೇಳಿದಿದ್ರೆ ನೀನ್ ನನಗೆ ಹೆಲ್ಪೇ ಮಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಹಾಗೇನೆ ಅಲ್ಲಿಂದ ದಯಾ ವೇಲನ್ನ ಬಸ್ ಸ್ಟಾಂಡ್ ಹತ್ರ ಬಿಡ್ತಾನೆ. ಹಾಗೇನೆ ದಯಾ ಇಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿ ವೇಲ್ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಏನಂತಂದ್ರೆ, ಸರ್ ನೀವು ತಿರುವಣ್ಣಾಮಲೆಗೆ ತಾನೆ ಹೋಗ್ತಾ ಇರೋದು, ನಾನು ಕೂಡ ಅದೇ ರೂಟ್ ನಲ್ಲಿ ಹೋಗ್ತಾ ಇದ್ದೀನಿ, ನೀವು ಬಸ್ ನಲ್ಲಿ ಹೋದ್ರೆ ತುಂಬಾ ಲೇಟ್ ಕೂಡ ಆಗುತ್ತೆ, ಹಾಗೇನೆ ತುಂಬಾ ಬೋರ್ ಜರ್ನಿ ಕೂಡ ಆಗಿರುತ್ತೆ, ನಿಮ್ಮನ್ನು ತಿರುವಣ್ಣಾಮಲೆಗೆ ನಾನು ಡ್ರಾಪ್ ಮಾಡ್ತೀನಿ, ನನಗೆ ನೀವು ಕಿಲೋಮೀಟರ್ಗೆ ಇಷ್ಟು ಅಂತ ಕೊಟ್ರೆ ಸಾಕು, ಹಾಗೇನೆ ನಿಮಗೆ ಜರ್ನಿಯಲ್ಲಿ ಬೋರ್ ಕೂಡ ಆಗುದಿಲ್ಲ ಅಂತ ಹೇಳ್ತಾನೆ. ಹಾಗೇನೆ ವೇಲ್ ದಯಾ ಹೇಳಿರೋದಕ್ಕೆ ಓಕೆ ಹೇಳಿ ದಯಾ ಜೊತೆಗೆ ತಿರುವಣ್ಣ
ತಿರುವಣ್ಣಾಮಲೈಗೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಇವರು ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ದಯಾ ವೇಲ್ಗೆ ಕೇಳ್ತಾನೆ, ಪೆಟ್ರೋಲ್ ಹಾಕ್ಲಿಕ್ಕೆ ದುಡ್ಡು ಬೇಕು, ದುಡ್ಡು ಇದೆಯಾ ಅಂತ. ಆವಾಗ ವೇಲ್ ದುಡ್ಡು ATM ಇದೆ ತಗೊಳ್ಳೋಣ ಅಂತ ಹೇಳ್ತಾನೆ. ಹಾಗೆ ಇವರು ATM ಗೆ ಹೋಗಿ ವೇಲ್ ದುಡ್ಡನ್ನು ತೆಗಿಬೇಕು ಅಂತ ನೋಡ್ಬೇಕಾದ್ರೆ ಅವರು ಹಾಕಿರುವಂತಹ ಪಿನ್ ಇನ್ಕರೆಕ್ಟ್ ಅಂತ ಬರುತ್ತೆ. ಇದರಿಂದ ದಯಾಗೆ ಸಿಟ್ಟು ಬರುತ್ತೆ. ಹಾಗೇನೆ ಇನ್ನೊಂದ್ಸಲಿ ಕೂಡ ಟ್ರೈ ಮಾಡ್ತಾರೆ. ಹಾಗೆ ಅದು ಕೂಡ ಇನ್ಕರೆಕ್ಟ್ ಪಿನ್ ಅಂತಾನೆ ಬರುತ್ತೆ. ಆವಾಗ ದಯಾ ಇಲ್ಲಿ ಹೇಳ್ತಾನೆ, ಇನ್ನೊಂದ್ಸಲಿ ಟ್ರೈ ಮಾಡಬೇಡಿ, ನಿಮ್ಮ ATM ಬ್ಲಾಕ್ ಆಗುತ್ತೆ. ನೀವು ಇವಾಗ ನಿದ್ದೆಗಾನಲ್ಲಿದ್ದೀರಾ, ನಾಳೆ ಬೆಳಗ್ಗೆ ಮತ್ತೆ ಟ್ರೈ ಮಾಡೋಣ ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ದಯಾ ಯಾವ ಬೈಕ್ ಅನ್ನ ಕಳ್ಳತನ ಮಾಡಿದ್ನೋ ಆ ಬೈಕ್ ನ ನಿಜವಾಗಿರುವಂತಹ ಓನರ್ ಒಂದು ಮಿನಿಸ್ಟರ್ ನ ಮಗನಾಗಿರ್ತಾನೆ. ಅವನು ಗಾಡಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ದಾಖಲೆಗಳನ್ನ ಪೊಲೀಸರಿಗೆ ಸಬ್ಮಿಟ್ ಮಾಡಿ ಬೈಕ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಮುಂದಿನ ದಿನ ಬೆಳಗ್ಗೆ ದಯಾ ಹಾಗೂ ವೇಲ್ ಹೋಟೆಲ್ ನಲ್ಲಿ ಇರಬೇಕಾದ್ರೆ ದಯಾ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ವೇಲಿಗೆ ಮರೆಯುವಂತಹ ಕಾಯಿಲೆ ಇರುವ ಕಾರಣ ಅವರ ಡೀಟೇಲ್ಸ್ ಅನ್ನ ಇವರು ಮರೆತು ಹೋಗಬಾರ್ದು ಅಂತ ಒಂದು ಡೈರಿಯಲ್ಲಿ ವೇಲ್ ನ ಫುಲ್ ಹೆಸರು ಹಾಗೆ ಅವರ ಮೊಬೈಲ್ ನಂಬರ್ ಹಾಗೇನೆ ದಯಾನ ಹೆಸರು ಮತ್ತು ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ತಾನೆ. ಮತ್ತೆ ವೇಲ್ಗೆ ಹೇಳ್ತಾನೆ, ನಿಮಗೆ ಎಲ್ಲಾದ್ರೂ ATM ಪಿನ್ ನೆನಪಾದ್ರೆ ಈ ಡೈರಿಯಲ್ಲಿ ಬರೆಯಿರಿ ಅಂತ. ಹಾಗೇನೆ ಇವರು ಹೋಟೆಲ್ ನಿಂದ ಹೊರಡ್ತಿರ್ಬೇಕಾದ್ರೆ ವೇಲ್ ಹೇಳ್ತಾನೆ, ನನಗೆ ಸ್ವಲ್ಪ ಮೆಡಿಸಿನ್ ಬೇಕು, ನಾನು ಮೆಡಿಕಲ್ ಗೆ ಹೋಗಿ ಬರ್ತೀನಿ ಅಂತ. ಹಾಗೇನೆ ಇಲ್ಲಿಂದ ವೇಲ್ ಮೆಡಿಕಲ್ ಗೆ ಹೋದ್ಮೇಲೆ ದಯಾ ಅವನ ಫ್ರೆಂಡ್ ಆಗಿರುವಂತಹ ಗಣೇಶ್ಗೆ ಕಾಲ್ ಮಾಡಿ ವೇಲ್ ಹತ್ರ ಇರುವಂತಹ 25 ಲಕ್ಷವನ್ನ ಹೇಗಾದ್ರೂ ಕದಿಬೇಕು, ಅದಕ್ಕೆ ಒಂದು ಪ್ಲಾನ್ ಅನ್ನ ಹೇಳು ಅಂತ ದಯಾ ಕೇಳ್ತಿರ್ಬೇಕಾದ್ರೆ ಹಾಗೇನೆ ಮೆಡಿಕಲ್ ಗೆ ಹೋಗಿರುವಂತಹ ವೇಲ್ ನನ್ನ ನೋಡ್ತಾನೆ. ಆದ್ರೆ ಅಲ್ಲಿ ವೇಲ್ ಅನ್ನ ಕಾಣಿಸ್ತಾ ಇರೋದಿಲ್ಲ. ಹಾಗೇನೆ ದಯಾ ಅಲ್ಲಿ ಹೋಗಿ ನೋಡಿದಾಗ ವೇಲ್ ಒಂದು ಬಸ್ ಹತ್ತಿಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಹಾಗೆ ಇವನು ಓಡ್ಕೊಂಡು ಹೋಗಿ ಅದೇ ಬಸ್ಸಿಗೆ ಹತ್ತಾನೆ. ಬಸ್ಸಿಗೆ ಹತ್ತಿದ ದಯಾ ವೇಲ್ ಹತ್ರ, ಎಲ್ಲಿಗೆ ಹೋಗ್ತಿದ್ದೀರಾ ಸರ್, ನಾನು ನಿಮಗೆ ಅಲ್ಲಿ ವೈಟ್ ಮಾಡ್ತಿದ್ರೆ ನೀವು ಹೇಳ್ದೇನೆ ಎಲ್ಲಿಗೆ ಹೋಗ್ತಿದ್ದೀರಾ, ಬನ್ನಿ ಹೋಗೋಣ ಅಂತ ಹೇಳಿ ಬಸ್ ಅನ್ನ ಸ್ಟಾಪ್ ಮಾಡಿಸ್ತಾನೆ. ಇದೇ ಸಮಯದಲ್ಲಿ ವೇಲ್ಗೆ ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ವೇಲ್ಗೆ ದಯಾ ಯಾರು ಅಂತಾನೆ ಗೊತ್ತಿರೋದಿಲ್ಲ, ಅವನನ್ನ ಮರೆತು ಬಿಟ್ಟಿರ್ತಾನೆ. ಆವಾಗ ದಯಾ ತುಂಬಾ ಫೋರ್ಸ್ಫುಲ್ ಆಗಿ ವೇಲ್ ಅನ್ನ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ಬೇಕಾದ್ರೆ ಬಸ್ಸಿನಲ್ಲಿರುವವರೆಲ್ಲ ದಯಾಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ನೀನೇಕೆ ಅವ್ರನ್ನ ತುಂಬಾ ಫೋರ್ಸ್ಫುಲ್ ಆಗಿ ಕರಿತಾ ಇದೀಯಾ, ಅವರನ್ನ ಅವರ ಪಾಡಿಗೆ ಬಿಟ್ಬಿಡು ಅಂತ ಹೇಳ್ಬೇಕಾದ್ರೆ ದಯಾ ಬಸ್ಸಿನಲ್ಲಿರೋರಿಗೆ ಹೇಳಿ ಅರ್ಥ ಮಾಡಿಸ್ತಾನೆ, ಇವರು ನನ್ನ ಜೊತೆಗೇನೆ ಬಂದಿರೋದು, ಅವರಿಗೆ ಅಲ್ಝೈಮರ್ ಅನ್ನುವ ಕಾಯಿಲೆ ಇದೆ, ಹಾಗೇನೆ ಅವರು ನನ್ನನ್ನ ಮರೆತು ಬಿಟ್ಟಿದ್ದಾರೆ, ಅವರ ಪಾಕೆಟ್ ನಲ್ಲಿರುವಂತಹ ಒಂದು ಡೈರಿಯಲ್ಲಿ ನನ್ನ ಡೀಟೇಲ್ಸ್ ಇದೆ, ಬೇಕಾದ್ರೆ ಚೆಕ್ ಮಾಡಿ ಅಂತ ಹೇಳಿ ಅವರ ಪಾಕೆಟ್ ನಲ್ಲಿರುವಂತಹ ಡೈರಿಯನ್ನ ದಯಾನೆ ತೆಗೆದು ತೋರಿಸ್ತಾನೆ. ಹಾಗೇನೆ ಅದರಲ್ಲಿರುವಂತಹ ನಂಬರಿಗೆ ಕಾಲ್ ಮಾಡಿ ವೇಲ್ ದಯಾ ಜೊತೆಗೆ ಬಂದಿರೋದನ್ನ ಕನ್ಫರ್ಮ್ ಮಾಡ್ತಾನೆ. ಇದಾದ್ಮೇಲೆ ಬಸ್ಸಿನವರೆಲ್ಲ ಸುಮ್ನೆ ಆಗ್ತಾರೆ. ಹಾಗೆ ಇವರನ್ನ ಬಸ್ಸಿನಿಂದ ಕೂಡ ಇಳಿಸ್ತಾರೆ. ಹಾಗೇನೆ ಇವರು ತಮ್ಮ ಜರ್ನಿಯನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹಾಗೇನೆ ಇವರು ಪೆಟ್ರೋಲ್ ಆಗ್ಲಿಕ್ಕೆ ಅಂತ ಪೆಟ್ರೋಲ್ ಬಂಕ್ ಗೆ ಹೋಗ್ತಾರೆ. ದಯಾ ಅವರ ATM ಪಿನ್ ಅನ್ನ ಹೇಗಾದ್ರೂ ಕಂಡುಹಿಡಿಯಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವರಿಗೆ ಪಿನ್ ಮರೆತು ಹೋಗಿರುತ್ತೆ. ಹಾಗೇನೆ ಇವನು ಪೆಟ್ರೋಲ್ ಬಂಕ್ ನಲ್ಲಿ ಇವನೇ ದುಡ್ಡು ಕೊಟ್ಟು ಪೆಟ್ರೋಲ್ ಅನ್ನ ಹಾಕಿಸ್ತಾನೆ. ಹಾಗೇನೆ ಇಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ದಯಾ ಇನ್ನೊಂದು ಪ್ಲಾನ್ ಅನ್ನು ಕೂಡ ಮಾಡ್ತಾನೆ. ಅವರು ಮರೆತು ಹೋಗಿರುವಂತಹ ಪಿನ್ ಅನ್ನ ಮತ್ತೆ ಹೇಗಾದ್ರೂ ಜ್ಞಾಪಿಸುವ ಹಾಗೆ ಮಾಡ್ತಾನೆ. ಇವರು ಹೋಗ್ತಿರುವಂತಹ ದಾರಿ ಮಧ್ಯೆ ಕುರಿಗಳು ಹೋಗ್ತಾ ಇರುತ್ತೆ. ಇವನು ಬೇಕಂತಾನೆ ಹೋಗಿ ಒಂದು ಕುರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡ್ತಾನೆ. ಇದನ್ನ ನೋಡಿದ ಊರಿನ ಜನರು ಇವರ ಜೊತೆಗೆ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ದಯಾ ಕೂಡ ಅವರ ಜೊತೆ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದಂತಹ ವೇಲ್ ಹೇಗಾದ್ರೂ ಕಾಂಪ್ರಮೈಸ್ ಮಾಡೋಣ ಅಂತ ಹೇಳಿ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಊರಿನ ಜನರು ಕೂಡ ಒಪ್ಕೊಳ್ತಾರೆ. ದಯಾನ ಹತ್ರ ದುಡ್ಡಿಲ್ಲದ ಕಾರಣ ದಯಾ ವೇಲ್ ಹತ್ರ ಕೇಳ್ತಾನೆ. ವೇಲ್ ಆವಾಗ ನನ್ನ ಹತ್ರ ದುಡ್ಡಿಲ್ಲ, ಬೇಕಾದ್ರೆ ATM ಕೊಡ್ತೀನಿ, ಅದರಿಂದ ಹಣವನ್ನು ತಗೊಂಡ್ ಬಾ ಅಂತ ಹೇಳಿ 2 ರೀತಿಯ ಪಿನ್ ಅನ್ನ ಕೊಡ್ತಾನೆ. ದಯಾ ATM ಗೆ ಹೋಗಿ ಅವ್ರು ಹೇಳಿದಂತಹ ಪಿನ್ ಅನ್ನ ಹಾಕಿ ಮೊದಲು 3,000 ರೂಪಾಯಿಯನ್ನ ವಿತ್ಡ್ರಾ ಮಾಡ್ತಾನೆ. ಇದರಿಂದ ಇವನಿಗೆ ಖುಷಿ ಆಗುತ್ತೆ. ಯಾಕೆಂತಂದ್ರೆ ATM ಪಿನ್ ಸಿಕ್ಕಿದಲ್ವಾ, ಇನ್ನು 25 ಲಕ್ಷವನ್ನ ಹೇಗಾದ್ರೂ ತೆಗಿಬಹುದಲ್ವಾ ಅಂತ. ಹಾಗೆ ಇವನು ಎಕ್ಸ್ಟ್ರಾ ಅಮೌಂಟ್ ಅನ್ನ ಹಾಕಿ ವಿತ್ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಅವನ ಅಕೌಂಟ್ ನಲ್ಲಿ ನಮ್ಮ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಶೋ ಮಾಡ್ತಾ ಇರುತ್ತೆ. ಇದರಿಂದ ಇವನಿಗೆ ಗಾಬರಿ ಆಗುತ್ತೆ. ಮತ್ತೆ ಇವನು ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಬರೀ 8,000 ಮಾತ್ರ ಇರುತ್ತೆ. ಇದರಿಂದ ಇವನಿಗೆ ಶಾಕ್ ಆಗುತ್ತೆ. ಹಾಗೇನೆ ದಯಾ ವಿತ್ಡ್ರಾ ಮಾಡಿರುವಂತಹ ದುಡ್ಡನ್ನ ತಗೊಂಡ್ ಬಂದು ಕುರಿ ಕಾಯ್ತಿರುವಂತಹ ಊರಿನ ಜನರಿಗೆ ಕೊಡ್ತಾನೆ. ಇದೇ ಸಮಯದಲ್ಲಿ ದಯಾ ಒಂದು ವಿಷಯವನ್ನ ನೋಟಿಸ್ ಮಾಡ್ತಾನೆ. ಇವಾಗ ರಿಸೀವ್ ಮಾಡಿರುವಂತಹ ATM ಅನ್ನ ವೇಲ್ ನ ಕೈಯಲ್ಲಿ ಕೊಟ್ಟಾಗ ವೇಲ್ ಆ ATM ಅನ್ನ ಅವನ ಪಾಕೆಟ್ ನಲ್ಲಿ ಇಡುವುದನ್ನ ಗಮನಿಸ್ತಾನೆ. ಆವಾಗ ಅವನ ಪರ್ಸ್ ನಲ್ಲಿ ಇನ್ನೊಂದು ATM ಇರುವುದನ್ನ ಗಮನಿಸ್ತಾನೆ. ಆವಾಗ ಇವನಿಗೆ ಗೊತ್ತಾಗುತ್ತೆ ಇವರು ಕೊಟ್ಟಿರುವಂತಹ ATM ಕಾರ್ಡ್ ನಲ್ಲಿ 15 ಲಕ್ಷ ದುಡ್ಡಿಲ್ಲ, ಬದಲಿಗೆ ಇನ್ನೊಂದು ATM ಕಾರ್ಡ್ ನಲ್ಲಿ ಆ ದುಡ್ಡು ಇದೆ ಅಂತ. ಹಾಗೇನೆ ಇವರು ಜರ್ನಿಯನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹಾಗೇನೆ ಇವರು ಬಂದು ಈಚಂಪಟ್ಟಿ ಅನ್ನುವ ಊರಿಗೆ ತಲುಪ್ತಾರೆ. ಈ ಊರಿನ ಹೆಸರನ್ನ ಕೇಳಿದ ತಕ್ಷಣ ವೇಲಿಗೆ ಒಂದು ವಿಷಯ ನೆನಪಾಗುತ್ತೆ. ವೇಲ್ ಹೇಳ್ತಾನೆ, ಈ ಊರಿನಲ್ಲಿ ನನಗೆ ಸುಬ್ರಹ್ಮಣ್ಯ ಅನ್ನೋ ಫ್ರೆಂಡ್ ಇದ್ದಾನೆ, ಅವನು EB ಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಈ ಊರಿನ ಜನರಿಗೆ ಅವನ ಬಗ್ಗೆ ಗೊತ್ತೇ ಇರುತ್ತೆ, ನೀನು ಹೋಗಿ ವಿಚಾರಿಸು, ನಾವಿವತ್ತು ಅವನ ಮನೆಯಲ್ಲಿಯೇ ಸ್ಟೇ ಆಗೋಣ ಅಂತ. ಹಾಗೇನೆ ಇವನು ಹೋಗಿ ವಿಚಾರಿಸ್ತಾನೆ. ಆವಾಗ ಆ ಹೆಸರಿನವರು ಈ ಊರಿನಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೇನೆ ದಯಾ ಸುಮ್ನೆ ಆಗ್ತಾನೆ. ಯಾಕೆಂದ್ರೆ ಆಲ್ರೆಡಿ ಅವರಿಗೆ ಮರೆಯುವಂತ ಕಾಯಿಲೆ ಇದೆ, ಅವರು ಕನ್ಫ್ಯೂಸ್ ಆಗಿರ್ಬಹುದು ಅಂತ. ಹಾಗೇನೆ ಇವರು ಅದೇ ಊರಿನಲ್ಲಿ ರೂಮ್ ಬುಕ್ ಮಾಡಿ ಸ್ಟೇ ಆಗ್ತಾರೆ. ಹಾಗೇನೆ ವೇಲ್ ಡ್ರಿಂಕ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ನಾನು ಕಾಲ್ ಅಲ್ಲಿ ಮಾತಾಡಿ ಬರ್ತೀನಿ ಅಂತ
ರೂಮಿನಿಂದ ಹೊರಗಡೆ ಬರ್ತಾನೆ. ಹಾಗೇನೆ ದಯಾ ಅವನ ಫ್ರೆಂಡ್ ಆಗಿರುವಂತಹ ಗಣೇಶ್ಗೆ ಕಾಲ್ ಮಾಡಿ ನಡೆದಿರುವಂತಹ ಎಲ್ಲ ವಿಷಯವನ್ನ ತಿಳಿಸ್ತಾನೆ. ನಾನು ಹೇಗಾದ್ರೂ ಮಾಡಿ ಆ 25 ಲಕ್ಷವನ್ನ ಕದಿಬೇಕು, ಅದಕ್ಕೆ ನನಗೆ ಅವರ ATM ಪಿನ್ ಗೊತ್ತಾಗ್ಬೇಕು, ಅವರಿಗೆ ಅಲ್ಝೈಮರ್ ಕಾಯಿಲೆ ಇರುವ ಕಾರಣ ಅದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಗಣೇಶ್ ಹೇಳ್ತಾನೆ, ನನಗೆ ಅವರ 2 ATM ನ ಫೋಟೋವನ್ನ ಕಳಿಸ್ಕೊಡು, ನಾನು ಪಿನ್ ಅನ್ನ ಕಂಡು ಹಿಡಿಲಿಕ್ಕೆ ಟ್ರೈ ಮಾಡ್ತೀನಿ, ಹಾಗೆ ಅದರ ಡೂಪ್ಲಿಕೇಟ್ ಕಾರ್ಡ್ ಅನ್ನು ಕೂಡ ರೆಡಿ ಮಾಡ್ತೀನಿ, ಆ ಕಾರ್ಡ್ ನಿನ್ನ ಕೈಗೆ ಸಿಗುವ ಹಾಗೆ ಮಾಡ್ತೀನಿ, ಟೈಮ್ ಸಿಕ್ಕಿದಾಗೆಲ್ಲ ಟ್ರೈ ಮಾಡು ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕೆಟ್ಟಗಿ ಮುಂದಿನ ದಿನ ಬೆಳಗ್ಗೆ ದಯಾ ತುಂಬಾ ಲೇಟ್ ಆಗಿ ಕೂಡ ಹೇಳ್ತಾನೆ. ಮತ್ತೆ ಇವರು ಜರ್ನಿಯನ್ನ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಇವರು ಊಟ ಮಾಡ್ಲಿಕ್ಕೆ ಅಂತ ಹೋಟೆಲ್ಗೆ ಹೋಗ್ತಾರೆ. ಇಲ್ಲಿ ದಯಾ ಒಂದು ಪ್ಲಾನ್ ಅನ್ನ ಮಾಡಿ ವೇಲ್ ಮೇಲೆ ಸಾಂಬಾರ್ ಚಿಲ್ಲುವ ಹಾಗೆ ಮಾಡ್ತಾನೆ. ಹಾಗೆ ವೇಲ್ ವಾಶ್ರೂಮ್ಗೆ ಅಂತ ಹೋದಾಗ ವೇಲ್ ನ ಬ್ಯಾಗ್ ನಲ್ಲಿರುವಂತಹ 2 ATM ಕಾರ್ಡ್ ಗಳ ಫೋಟೋವನ್ನ ದಯಾ ತೆಗೆದು ಗಣೇಶ್ಗೆ ಸೆಂಡ್ ಮಾಡ್ತಾನೆ. ಇಲ್ಲಿಂದ ಮತ್ತೆ ಇವರು ಜರ್ನಿಯನ್ನ ತಿರುವಣ್ಣಾಮಲೈಗೆ ಕಂಟಿನ್ಯೂ ಮಾಡ್ತಾರೆ. ಹೀಗೇನೆ ಹೋಗ್ತಿರುವಂತಹ ದಾರಿ ಮಧ್ಯೆ ಗಾಡಿಯಲ್ಲಿ ತುಂಬಾ ಸೌಂಡ್ ಬರ್ತಾ ಇದೆ. ನಾಳೆ ಇದನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಒಂದು ಗ್ಯಾರೇಜ್ ಹತ್ರ ಹೋಗ್ತಾನೆ. ಹಾಗೇನೆ ಇಲ್ಲಿ ತನ್ನ ಗಾಡಿಗೋಸ್ಕರ ವೈಟ್ ಮಾಡ್ತಿರ್ಬೇಕಾದ್ರೆ ಗಣೇಶ್ ನ ಫ್ರೆಂಡ್ಸ್ ಕಾಲ್ ಮಾಡಿ ಡೂಪ್ಲಿಕೇಟ್ ATM ಕಾರ್ಡ್ ರೆಡಿ ಆಗಿದೆ, ನೀವು ಕಳಿಸಿರುವಂತಹ ಲೊಕೇಶನ್ ಅಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ಬೇಕಾದ್ರೆ ಇವನ್ ಹೋಗಿ ಅವರಿಂದ 2 ಡೂಪ್ಲಿಕೇಟ್ ATM ಕಾರ್ಡ್ ಅನ್ನ ತಗೋತಾನೆ. ಹಾಗೇನೆ ಈ ವಿಷಯವನ್ನ ಗಣೇಶ್ಗೆ ಕಾಲ್ ಮಾಡಿ ತಿಳಿಸ್ತಾನೆ. ಹಾಗೇನೆ ಇವರು ಹೋಗ್ತಾ ಹೋಗ್ತಾ ತಿರುನಲ್ವೇಲಿ ಇರುವಂತಹ ಒಂದು ಆಶ್ರಮಕ್ಕೆ ರೀಚ್ ಆಗ್ತಾರೆ. ಇದೇ ಆಶ್ರಮವನ್ನು ನಡೆಸುತ್ತಿರುವಂತಹ ಚಾರಿ ಅನ್ನೋ ವ್ಯಕ್ತಿ ಆಗಿರುತ್ತೆ ವೇಲ್ ನ ಭಾವ. ಇವರನ್ನ ಮೀಟ್ ಆಗ್ಲಿಕ್ಕೋಸ್ಕರನೇ ಇವರು ಇಷ್ಟು ದೂರ ಬಂದಿರೋದು. ಹಾಗೇನೆ ಇವರು ಖುಷಿಯಿಂದ ಮಾತಾಡಿಸ್ತಾರೆ. ಇದಾದ್ಮೇಲೆ ವೇಲ್ ವಾಶ್ರೂಮ್ಗೆ ಅಂತ ಹೋದಾಗ ಚಾರಿ ಮೂಲಕ ಒಂದು ವಿಷಯ ದಯಾಗೆ ಗೊತ್ತಾಗುತ್ತೆ. ಅದೇನಂತಂದ್ರೆ ವೇಲ್ ಹೇಳಿರ್ತಾನೆ, ಕೃಷ್ಣವೇಣಿ ಮತ್ತು ಕುಮಾರ್ ನನ್ನ ಮಕ್ಕಳು ಅಂತ ವೇಲ್ ಹೇಳಿರ್ತಾನೆ. ಆದ್ರೆ ಅದೆಲ್ಲ ನಿಜ. ಕುಮಾರ್ ಮತ್ತು ಕೃಷ್ಣವೇಣಿ ಚಾರಿಯ ಮಕ್ಕಳಾಗಿರ್ತಾರೆ. ವೇಲಿಗೆ ಮಕ್ಕಳಾಗದ ಕಾರಣ ಚಾರಿಯ ಮಕ್ಕಳನ್ನ ತನ್ನ ಮಕ್ಕಳು ಅಂತೇಳಿ ಬೆಳೆಸಿರ್ತಾನೆ. ಈ ವಿಷಯಕ್ಕೆ ದಯಾಗೆ ಬೇಜಾರಾಗುತ್ತೆ. ಹಾಗೇನೆ ವೇಲ್ ಇಲ್ಲಿ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾನೆ. ಅದೇನಂತಂದ್ರೆ ಇದೇ ಊರಿನಲ್ಲಿ ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ಹೆಸರು ಶ್ರೀಧರ್. ಅವನು ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನ ಮಾಡ್ತಿದ್ದಾನೆ. ಒಂದು ದಿನ ನಾನು ಅವನಿಗೆ ಸರಿಯಾಗಿ ಬೈದ್ ಬಿಟ್ಟೆ. ಅವತ್ತಿಂದ ನನಗೂ ಅವನಿಗೂ ಯಾವುದೇ ತರಹದ ಕಾಂಟ್ಯಾಕ್ಟ್ ಇಲ್ಲ. ನನಗೆ ಎಲ್ಲಾ ವಿಷಯಗಳು ಮರೆತು ಹೋಗೋದಕ್ಕಿಂತ ಮುಂಚೆ ನಾನು ಅವನ ಹತ್ರ ಸಾರಿನ ಕೇಳ್ಬೇಕು. ಆದ್ರೆ ನನಗೆ ಅವನನ್ನ ಫೇಸ್ ಟು ಫೇಸ್ ಮಾತಾಡುವಂತಹ ಧೈರ್ಯ ನನಗಿಲ್ಲ. ಅವನ ಮೊಬೈಲ್ ನಂಬರ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿದ ದಯಾ ಅಷ್ಟೇ ತಾನೆ, ಇದೆಲ್ಲ ಜುಜುಬಿ ಮ್ಯಾಟರ್ ಅಂತ ಹೇಳಿ ಶ್ರೀಧರ್ ಇರುವಂತಹ ಟೆಕ್ಸ್ಟೈಲ್ ಶಾಪ್ ಗೆ ಹೋಗ್ತಾನೆ. ಶ್ರೀಧರ್ಗೆ ಗೊತ್ತಾಗದೇನೆ ಅಲ್ಲಿರುವಂತಹ ಎಂಪ್ಲಾಯಿಗಳ ಮೂಲಕ ಶ್ರೀಧರನ ವ್ಯಕ್ತಿಯ ನಂಬರ್ ಅನ್ನ ತಗೊಂಡು ವೇಲಿಗೆ ಕೊಡ್ತಾನೆ. ಹಾಗೇನೆ ವೇಲ್ ಕಾಲ್ ಮಾಡಿ ಮಾತಾಡ್ತಾನೆ ಕೂಡ. ಹಾಗೇನೆ ಅವತ್ತಿನ ದಿನ ರಾತ್ರಿ ಇವರು ಡ್ರಿಂಕ್ಸ್ ಮಾಡಿ ಮಲಗ್ತಾರೆ. ಹಾಗೆ ಮುಂದಿನ ದಿನ ಇವರು ತಮ್ಮ ಜರ್ನಿಯನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಈ ಕಡೆ ಪೊಲೀಸರನ್ನ ತೋರಿಸ್ತಾರೆ. ದಯಾ ಬೈಕ್ ತಗೊಂಡು ಮೊದಲನೇದಾಗಿ ವೇಲ್ ನ ಯಾವ ಮನೆಯಲ್ಲಿ ನೋಡಿದ್ದಾನೋ ಆ ಮನೆಯಲ್ಲಿ ರಿಟೈರ್ಡ್ ಜೈಲ್ ವಾರ್ಡನ್ ಆಗಿರುವಂತಹ ಮಾನ್ಕೆ ವೇಲ್ ನ ಡೆಡ್ ಬಾಡಿ ಸಿಕ್ಕಿರುತ್ತೆ. ಇದೇ ಸಮಯದಲ್ಲಿ ಈ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಪೊಲೀಸ್ ಅಧಿಕಾರಿ ಬೀಗಂನನ್ನ ತೋರಿಸ್ತಾರೆ. ಇವರು ಮೊಬೈಲ್ ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ನಮಗೆ ಟ್ವಿಸ್ಟ್ ರಿವೀಲ್ ಆಗ್ತಾ ಹೋಗುತ್ತೆ. ಅದೇನಂತಂದ್ರೆ ದಯಾ ಹಾಗೂ ವೇಲ್ ಈ ಚಂಪಟ್ಟಿ ಅನ್ನುವ ಊರಿನಲ್ಲಿ ಸ್ಟೇ ಆಗಿರ್ತಾರಲ್ವಾ, ಅದೇ ಊರಿನಲ್ಲಿ ಶ್ರೀನಿವಾಸ್ ಎನ್ನುವ ವ್ಯಕ್ತಿಯ ಕೊಲೆ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಟೆಕ್ಸ್ಟೈಲ್ ಓನರ್ ಆಗಿರುವಂತಹ ಶ್ರೀಧರ್ ಎನ್ನುವ ವ್ಯಕ್ತಿಯ ಮೊಬೈಲ್ ನಂಬರ್ ಅನ್ನು ಕೂಡ ದಯಾ ವೇಲ್ಗೆ ಕೊಟ್ಟಿದ್ನಲ್ವಾ, ಆ ಶ್ರೀಧರ್ ಎನ್ನುವ ವ್ಯಕ್ತಿಯನ್ನು ಕೂಡ ಯಾರೋ ಸಾಯಿಸಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಇವರು ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಗಣೇಶ್ ನ ಮನೆ ಹತ್ರ ರೀಚ್ ಆಗ್ತಾರೆ. ವೇಲ್ ಮನೆ ಕೆಳಗಡೆ ಇರ್ಬೇಕಾದ್ರೆ ಇವರಿಬ್ರು ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನಮಗೆ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ, ನಾವು ಹೇಗಾದ್ರೂ ಅವರ ಹತ್ರ ಇರುವಂತಹ ATM ಪಿನ್ ಅನ್ನ ಕಂಡು ಹಿಡಿಬೇಕು ಅಂತ ಮಾತಾಡ್ತಿರ್ತಾರೆ. ಇದೇ ಸಮಯದಲ್ಲಿ ಕೆಳಗಡೆ ಇರುವಂತಹ ವೇಲ್ ಅನ್ನ ತೋರಿಸಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ವೇಲ್ ಕುಡಿಯುವ ಡ್ರಿಂಕ್ಸ್ ನಲ್ಲಿ ನಿದ್ದೆ ಬರುವಂತಹ ಮಾತ್ರೆಗಳನ್ನ ಮಿಕ್ಸ್ ಮಾಡ್ತಿರೋದನ್ನ. ಹಾಗೇನೆ ಇವರು ಡ್ರಿಂಕ್ಸ್ ಮಾಡಿದ ಹಾಗೇನೆ ಗಣೇಶ್ ಹಾಗೂ ದಯಾ ನಿದ್ದೆಗೆ ಜಾರಿ ಬಿಡ್ತಾರೆ. ಇದೇ ಸಮಯದಲ್ಲಿ ವೇಲ್ ದಯಾನ ಬೈಕ್ ತಗೊಂಡು ಹೊರಗಡೆ ಬಂದು ಶಿವ ಸೆಲೂನ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡ್ತಾನೆ. ಕಾಲ್ ರಿಸೀವ್ ಮಾಡಿದ ಶಿವ ಹೇಳ್ತಾನೆ, ಯಾರ್ ನೀವು, ರಾಂಗ್ ನಂಬರ್ ಗೆ ಕಾಲ್ ಮಾಡಿದೀರಾ ಅಂತ. ಆವಾಗ ವೇಲ್ ಶಿವಗೆ ಹೇಳ್ತಾನೆ, ನಿನಗೆ ಮಧುಮಿತಾ ಅನ್ನುವ ಹುಡುಗಿ ಗೊತ್ತಿದೆಯಲ್ವಾ, ನಾನೊಂದು ವಿಡಿಯೋವನ್ನ ನಿನ್ನ ಹೆಂಡತಿಯ ಮೊಬೈಲ್ ಗೆ ಕಳಿಸ್ತೀನಿ, ಅದನ್ನ ನೋಡು ಅಂತ ಹೇಳ್ಬೇಕಾದ್ರೆ ಶಿವಗೆ ಭಯ ಶುರು ಆಗುತ್ತೆ. ಶಿವ ಹೇಳ್ತಾನೆ, ಯಾರ್ ನೀನು, ನಿನಗೆ ಏನ್ ಬೇಕು ಅಂತ. ಆವಾಗ ವೇಲ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ನಾನು ಹೇಳಿದ ಜಾಗಕ್ಕೆ ಬಾ ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ಈ ಕಡೆ ತೋರಿಸ್ತಾರೆ ಪೊಲೀಸ್ ಅಧಿಕಾರಿ ಆಗಿರುವಂತಹ ಫರೀದ್ ಆಗಿ ಮೊದಲನೇ ಕೊಲೆ ನಡೆದಿರುವಂತಹ ಜಾಗದಲ್ಲಿ ಸಿಕ್ಕಿರುವಂತಹ ನೆಟ್ವರ್ಕ್ ನ ಮೂಲಕ ಒಂದು ಮೊಬೈಲ್ ನಂಬರ್ ಮಾತ್ರ ರನ್ನಿಂಗ್ ಅಲ್ಲಿ ಇರುತ್ತೆ. ಅದನ್ನ ಟ್ರೇಸ್ ಮಾಡ್ಕೊಂಡು ಇವರು ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ವೇಲ್ ಇರುವ ಜಾಗಕ್ಕೆ ಶಿವ ಬಂದ್ಮೇಲೆ ವೇಲ್ ಶಿವಗೆ ಹೊಡೆದು ಕಟ್ಟಿ ಹಾಕ್ತಾನೆ. ಇಲ್ಲಿ ವೇಲ್ ಒಂದು ವಿಷಯವನ್ನ ಹೇಳ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುವ ವಿಷಯವೇನಂತಂದ್ರೆ ಶಿವ ಒಬ್ಬ ಟೀಚರ್ ಆಗಿರ್ತಾನೆ. ಇವನ ಕ್ಲಾಸ್ ನಲ್ಲಿರುವಂತಹ ಮಧುಮಿತಾ ಅನ್ನೋ ಹುಡುಗಿಯನ್ನ ರೇಪ್ ಮಾಡಿರ್ತಾನೆ. ಅದನ್ನ ವಿಡಿಯೋ ಕೂಡ ಮಾಡಿರ್ತಾನೆ. ಆಮೇಲೆ ಆ ವಿಡಿಯೋವನ್ನ ತೋರಿಸಿ ಅವಳಿಗೆ ತುಂಬಾ ಬ್ಲಾಕ್ ಮೇಲ್ ಅನ್ನು ಕೂಡ ಮಾಡ್ತಿರ್ತಾನೆ. ಇದೇ ವಿಷಯಗಳಿಗಾಗಿರುತ್ತೆ. ಇದಕ್ಕಿಂತ ಮುಂಚೆ 3 ಜನರನ್ನ ಈ ವೇಲ್ ಸಾಯಿಸಿರೋದು. ಈ ಟೀಚರ್ ಆಗಿರುವಂತಹ ಶಿವ ಆ ಹುಡುಗಿಯನ್ನ ರೇಪ್ ಮಾಡ್ತಿರ್ಬೇಕಾದ್ರೆ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇರುವಂತಹ ವಿಷಯ ವೇಲ್ಗೆ ಗೊತ್ತಾಗತ್ತೆ. ಹಾಗೆ ಅದು ಯಾರು ಅಂತ ನೋಡ್ಬೇಕಾದ್ರೆ ಅವನ ಹೆಸರು ಅರುಣ್ ಅಂತ ಗೊತ್ತಾಗತ್ತೆ. ಇಲ್ಲಿ ವೇಲ್ಗೆ ಸಿಟ್ಟು ಬಂದು ಒಂದು ಹ್ಯಾಮರ್ ನಿಂದ
ಶಿವನ ತಲೆಗೆ ಹೊಡೆದು ಸಾಯಿಸ್ತಾನೆ. ಪೊಲೀಸರು ಇಲ್ಲಿಗೆ ಬರೋಷ್ಟರಲ್ಲಿ ವೇಲು ಇಲ್ಲಿಂದ ಹೊರಟಾಗಿರುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮುಂದಿನ ದಿನ ಬೆಳಗ್ಗೆ ಗಣೇಶನ ಮನೆಯಿಂದ ದಯಾ ಹಾಗೆ ವೇಲ್ ಹೊರಟು ದಯಾನ ಮನೆಗೆ ಬರ್ತಾರೆ. ವೇಲ್ ಇದ್ಯಾರ ಮನೆ ಅಂತ ಕೇಳ್ಬೇಕಾದ್ರೆ ನನ್ನ ಮನೆ ಅಂತ ಹೇಳ್ತಾನೆ. ಹಾಗೆ ದಯಾ ಅವನ ತಾಯಿಯನ್ನ ಪರಿಚಯ ಮಾಡಿಕೊಡ್ತಾನೆ. ಹಾಗೇನೆ ಇಲ್ಲಿ ವೇಲನ್ ಯಾವುದೊಂದು ವಿಷಯವನ್ನ ನೆನಪಿಸಿಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಹಾಗೆ ನಮಗೆ ಫ್ಲಾಶ್ ಬ್ಯಾಕ್ ನ ರೂಪದಲ್ಲಿ ನಮಗೆ ತೋರಿಸ್ತಾರೆ. ವೇಲ್ ಹಾಗೂ ಅವನ ಹೆಂಡತಿ ಆಗಿರುವಂತಹ ಮೀನಾಕ್ಷಿ ತಮ್ಮ ಜೀವನವನ್ನ ಸಂತೋಷದಿಂದಾಗಿ ಜೀವಿಸ್ತಿರ್ತಾರೆ. ಮೀನಾಕ್ಷಿ ಸೈಕಾಲಜಿ ಡಾಕ್ಟರ್ ಕೂಡ ಆಗಿರ್ತಾಳೆ. ಹಾಗೇನೆ ಮೀನಾಕ್ಷಿ ಹತ್ತಿರ ತುಂಬಾ ಜನರು ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿಕ್ಕೆ ಕೂಡ ಬರ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಮಧುಮಿತನ ಕೇಸ್ ಸಿಗುತ್ತೆ. ಹಾಗೆ ಅವಳು ವಿಚಾರಿಸ್ಲಿಕ್ಕೆ ಹೋದಾಗ ಅವಳು ತುಂಬಾನೇ ಅಳ್ತಿರ್ತಾಳೆ. ಅವಳಿಗೆ ಸಮಾಧಾನ ಮಾಡಿ ಏನ್ ನಡೀತು ಅಂತ ಕೇಳ್ಬೇಕಾದ್ರೆ ಅವಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದನ್ನ ಮಾಡಿದವರು ಯಾರು ಅಂತಂದ್ರೆ ಅದೇ ಸ್ಕೂಲ್ ನಲ್ಲಿ ಸ್ಕೂಲ್ ಟೀಚರ್ ಆಗಿರುವಂತಹ ಶಿವಸೆಲ್ವನ್ ಅಂತ ಗೊತ್ತಾಗುತ್ತೆ. ಹಾಗೇನೆ ಆ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತಾನು ಗೊತ್ತಾಗುತ್ತೆ. ಈ ವಿಷಯವನ್ನೆಲ್ಲ ಕೇಳಿದ ಮೀನಾಕ್ಷಿಗೆ ಅವರ ಮೇಲೆ ಸಿಟ್ಟು ಬರುತ್ತೆ. ಕಾನೂನಿನ ಪ್ರಕಾರ ಈ ಹಿಂದೆ ಯಾರಿದ್ದಾರೋ ಅವರಿಗೆಲ್ಲ ಶಿಕ್ಷಣ ಕೊಡಿಸ್ತೀನಿ ಅಂತ ಮಧುಮಿತಾಗೆ ಪ್ರಾಮಿಸ್ ಮಾಡ್ತಾರೆ. ಇದೇ ಸಮಯದಲ್ಲಿ ಅಚಾನಕ್ ಆಗಿ ಅಲ್ಝೈಮರ್ ಕಾಯಿಲೆ ಶುರುವಾಗಿರುತ್ತೆ. ಅದರಿಂದ ಕೆಲವು ವಿಷಯಗಳನ್ನ ಮರಳಿಕೆ ಕೂಡ ಶುರು ಮಾಡಿರ್ತಾರೆ. ಹಾಗೇನೆ ವೇಲ್ ತನ್ನ ಹಸ್ಬೆಂಡ್ ಎಂಬುದನ್ನ ಮೀನಾಕ್ಷಿ ಮರೆತು ಹೋಗ್ತಾಳೆ. ಇದೇ ಕಾರಣದಿಂದಾಗಿ ಕೋರ್ಟ್ ಅಲ್ಲಿ ಮೀನಾಕ್ಷಿಗೆ ಸಾಕ್ಷಿ ಹೇಳಲಿಕ್ಕೆ ಆಗ್ತಾ ಇರೋದಿಲ್ಲ. ಹಾಗೆ ಎಲ್ರು ಇದರಿಂದ ತಪ್ಪಿಸ್ಕೊಳ್ತಾರೆ. ಇದರಿಂದ ಡಿಪ್ರೆಷನ್ ಗೆ ಒಳಗಾದ ಮಧುಮಿತಾ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. ಈ ವಿಷಯ ಮೀನಾಕ್ಷಿಗೆ ಗೊತ್ತಾಗಿ ಅವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ವಲ್ಲ ಅಂತ ಹೇಳಿ ಮೀನಾಕ್ಷಿ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. ಈ ವಿಷಯ ವೇಲಿಗೆ ತುಂಬಾ ದುಃಖವನ್ನ ಉಂಟು ಮಾಡುತ್ತೆ. ಮೀನಾಕ್ಷಿ ಸಾಯೋದಕ್ಕಿಂತ ಮುಂಚೆ ಮಧುಮಿತಾಳ ಸಾವಿಗೆ ಕಾರಣ ಯಾರ್ಯಾರು ಅಂತೇಳಿ ಎಲ್ಲರ ಹೆಸರನ್ನು ಒಂದು ಡೈರಿಯಲ್ಲಿ ಬರೆದಿಟ್ಟು ಸತ್ತು ಹೋಗಿರ್ತಾಳೆ. ಇವರಿಬ್ಬರ ಸಾವಿಗೂ ನ್ಯಾಯ ಸಿಗ್ಬೇಕು ಅಂತಂದ್ರೆ ಅವರೆಲ್ಲರೂ ಸಾಯ್ಬೇಕು ಅಂತ ವೇಲ್ ಡಿಸೈಡ್ ಮಾಡಿ ಒಬ್ಬೊಬ್ಬರನ್ನೇ ಸಾಯಿಸ್ಲಿಕ್ಕೆ ಶುರು ಮಾಡಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ತೋರಿಸ್ತಾರೆ. ಇವರು ಮನೆಯಿಂದ ಮತ್ತೆ ಇವರು ಜರ್ನಿಯನ್ನ ಶುರು ಮಾಡ್ತಾರೆ. ಹಾಗೆ ಇವರು ಹೋಗ್ತಿರ್ಬೇಕಾದ್ರೆ ದಯಾನ ತಾಯಿ ದಯಾಗೆ ಕಾಲ್ ಮಾಡಿ ಇಲ್ಲಿ ಯಾರು ನಿನ್ನ ಹೆಸರಲ್ಲಿ 10 ಲಕ್ಷ ಚೆಕ್ ಅನ್ನ ಇಟ್ಟು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಆವಾಗ ಇವನಿಗೆ ಗೊತ್ತಾಗುತ್ತೆ ಅದನ್ನ ಇಟ್ಟಿರೋದು ಬೇರೆ ಯಾರು ಅಲ್ಲ ವೇಲ್ ಅಂತ. ಹಾಗೆ ಇದರ ಬಗ್ಗೆ ವೇಲಿಗೆ ಕೇಳಿದಾಗ ಎಲ್ಲ ನಿನ್ನ ಒಳ್ಳೆಯದಕ್ಕೆ, ಇನ್ನು ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ವೇಲ್ ಹೇಳ್ತಾನೆ. ಇದನ್ನ ಕೇಳಿದ ದಯಾಗೆ ಬೇಜಾರಾಗುತ್ತೆ. ಹಾಗೇನೆ ಇವರು ಮುಂದೆ ಹೋಗ್ತಾ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗ್ತಾರೆ. ಹಾಗೇನೆ ವೇಲ್ ವಾಶ್ರೂಮ್ ಗೆ ಹೋದ್ಮೇಲೆ ಇವರು ಆರ್ಡರ್ ಮಾಡಿರುವಂತಹ ಫುಡ್ ಅನ್ನ ಡೆಲಿವರಿ ಬಾಯ್ ತಗೊಂಡು ಬರ್ತಾನೆ. ದಯಾ ಹತ್ರ ಚೇಂಜ್ ಇಲ್ಲದ ಕಾರಣ ಅವನಿಗೆ ವೇಲ್ ಪರ್ಸಿನಿಂದ ದುಡ್ಡನ್ನು ತೆಗೆದು ಕೊಡ್ತಾನೆ. ಅದೇ ಸಮಯದಲ್ಲಿ ಅವನ ಪರ್ಸಿನಿಂದ ಕೆಲವು ಸಿಮ್ಗಳು ಕೆಳಗೆ ಬೀಳೋದನ್ನ ದಯಾ ಗಮನಿಸ್ತಾನೆ. ಇವರ ಹತ್ರ ಯಾಕೆ ಇಷ್ಟೊಂದು ಸಿಮ್ಗಳು ಅಂತ ಇವನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಇವನು ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನು ಆನ್ ಮಾಡಿ ಮೊಬೈಲ್ ನಲ್ಲಿ ಒಂದ್ ಸೈಡ್ ಅಲ್ಲಿ ಇಟ್ಟು ವೇಲ್ ಬಂದ್ಮೇಲೆ ಇವನು ವಾಶ್ರೂಮ್ ಗೆ ಅಂತ ಹೋಗ್ತಾನೆ. ಹಾಗೇನೆ ವಾಶ್ರೂಮ್ ಇಂದ ಬಂದ್ಮೇಲೆ ತಾಯಿಗೆ ಕಾಲ್ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಇವನ್ ಮಾಡಿರುವಂತಹ ವಿಡಿಯೋವನ್ನ ಚೆಕ್ ಮಾಡ್ತಾನೆ. ಆವಾಗ ಇವನಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂತಂದ್ರೆ ಇವರು ಕುಡಿಬೇಕಾದ ಡ್ರಿಂಕ್ಸ್ ನಲ್ಲಿ ವೇಲ್ ನಿದ್ದೆ ಬರುವಂತಹ ಮಾತ್ರೆಗಳನ್ನ ಮಿಕ್ಸ್ ಮಾಡಿರ್ತಾನೆ. ಹಾಗೇನೆ ಆ ಡ್ರಿಂಕ್ಸ್ ಅನ್ನ ದಯಾ ಕುಡಿಯೋ ತರ ನಾಟಕ ಮಾಡಿ ಅದನ್ನೆಲ್ಲ ಹೊರಗಡೆ ಚೆಲ್ಲಿರ್ತಾನೆ. ಅದೇ ಸಮಯದಲ್ಲಿ ವೇಲ್ ಅನ್ನ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಅದರಲ್ಲಿ ಅರುಣ್ ಎಂಬ ವ್ಯಕ್ತಿಗೆ ಮೆಸೇಜ್ ಮಾಡಿರೋ ಹಾಗೆ ಮೆಸೇಜ್ ಎಲ್ಲ ಸೆಂಡ್ ಆಗಿರುತ್ತೆ. ಹಾಗೇನೆ ಶಿವಸೆಲ್ವನ್ ಅನ್ನೋ ವ್ಯಕ್ತಿಯು ಸತ್ತು ಹೋಗಿರೋ ಬಗ್ಗೆ ಮಾತಾಡಿರ್ತಾನೆ. ವೇಲ್ ವಾಶ್ರೂಮ್ ಗೆ ಹೋಗಿ ಮತ್ತೆ ಬರ್ಬೇಕಾದ್ರೆ ಇವನು ಮಲಗಿರುವ ತರ ನಾಟಕ ಮಾಡ್ತಾನೆ. ಇದನ್ನು ಗಮನಿಸಿದ ವೇಲ್ ಇದೇ ಸರಿಯಾದ ಟೈಮ್ ಅಂತ ಹೇಳಿ ಅರುಣ್ ಎಂಬ ವ್ಯಕ್ತಿಯನ್ನ ಮೀಟ್ ಆಗ್ಲಿಕ್ಕೆ ಊಬರ್ ಅನ್ನ ಬುಕ್ ಮಾಡಿ ಹೋಗ್ತಾನೆ. ಇವನನ್ನ ಫಾಲೋ ಮಾಡ್ಕೊಂಡು ದಯಾ ಕೂಡ ಬರ್ತಾನೆ. ವೇಲ್ ಹೇಳಿರುವಂತಹ ಲೊಕೇಶನ್ ಗೆ ತುಂಬಾ ಹೊತ್ತು ವೆಯ್ಟ್ ಮಾಡಿಯೂ ಅರುಣ್ ಬಾರದ ಕಾರಣ ವೇಲ್ ಕಾರ್ ಬುಕ್ ಮಾಡಿ ಮತ್ತೆ ಹೋಟೆಲ್ ಗೆ ವಾಪಸ್ ಆಗ್ತಾನೆ. ಇದನ್ನು ಗಮನಿಸಿದ ದಯಾ ವೇಲ್ ಮತ್ತೆ ವಾಪಸ್ ಹೋಟೆಲ್ ಗೆ ಬರೋದಕ್ಕಿಂತ ಮುಂಚೆ ಇವನು ಹೋಟೆಲ್ ಗೆ ಬಂದು ಮಲಗಿರೋರ ತರ ನಾಟಕ ಮಾಡ್ತಾನೆ. ಹಾಗೆ ಮುಂದಿನ ದಿನ ಇವನ್ ಮಾಡಿರುವಂತಹ ವಿಡಿಯೋವನ್ನ ಗಣೇಶ್ಗೆ ತೋರಿಸ್ತಾನೆ. ಆವಾಗ ಗಣೇಶ್ ಹೇಳ್ತಾನೆ ಇವನಿಗೆ ಅಲ್ಝೈಮರ್ ಅನ್ನುವ ಕಾಯಿಲೆ ಇಲ್ಲ, ಅವ್ನು ನಿನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ. ಮೊದಲು ವೇಲ್ ಯಾರು, ಅವನ ವಿಷಯವನ್ನ ನಾವು ತಿಳ್ಕೋಬೇಕು ಅಂತ ಹೇಳ್ಬೇಕಾದ್ರೆ ದಯಾ ಹೇಳ್ತಾನೆ ನಾನು ಅವ್ರನ್ನ ತುಂಬಾ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವರು ಯಾವ್ದೋ ಒಂದು ವಿಷಯವನ್ನ ಪ್ಲಾನ್ ಮಾಡ್ತಿದ್ದಾರೆ. ನನ್ನನ್ನು ಯಾಮರಿಸುತ್ತಿದ್ದ ಆ ವ್ಯಕ್ತಿಯನ್ನ ಸುಮ್ನೆ ಬಿಡಬಾರ್ದು ಅಂತ ಹೇಳ್ಬೇಕಾದ್ರೆ ಗಣೇಶ್ ಹೇಳ್ತಾನೆ ಅವರನ್ನ ನನ್ನ ಫಾರ್ಮ್ ಹೌಸ್ ಗೆ ಕರ್ಕೊಂಡು ಬಾ, ನಾವಲ್ಲಿ ಅವರನ್ನ ವಿಚಾರಿಸೋಣ ಅಂತ. ಹಾಗೇನೆ ಇಲ್ಲಿಗೆ ವೇಲ್ ಬಂದ್ಮೇಲೆ ದಯಾ ವೇಲ್ಗೆ ಹೇಳ್ತಾನೆ ನಮ್ಮನ್ನ ಗಣೇಶ್ ಅವನ ಫಾರ್ಮ್ ಹೌಸ್ ಗೆ ಕರಿತಿದ್ದಾನೆ, ಅಲ್ಲಿ ಒಂದು ಸಣ್ಣ ಪಾರ್ಟಿಯನ್ನ ಮಾಡೋಣ ಅಂತ. ಅದಕ್ಕೆ ವೇಲ್ ಕೂಡ ಒಪ್ಕೋತಾನೆ. ಹಾಗೆ ವೇಲ್ ಅನ್ನ ದಯಾ ಗಣೇಶ್ ಜೊತೆ ಕಾರಲ್ಲಿ ಕಳಿಸ್ಕೊಡ್ತಾನೆ. ಹಾಗೇನೆ ದಯಾ ಬೈಕ್ ನಲ್ಲಿ ಹಿಂದೆಯಿಂದ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಕಡೆ ಪೊಲೀಸ್ ಆಫೀಸರ್ಸ್ ಕೊಲೆ ನಡೆದಂತಹ ಜಾಗದಲ್ಲಿ ಸಿಕ್ಕಿರುವಂತಹ ನೆಟ್ವರ್ಕ್ ಗಳನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಮತ್ತೆ ಶುರು ಮಾಡ್ತಾರೆ. ಹಾಗೇನೆ ಆ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡಿ ಇವರು ಆ ಲೊಕೇಶನ್ ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ವೇಲ್ ಹಾಗೂ ಗಣೇಶ್ ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ವೇಲ್ ಹಿಂದೆ ತಿರುಗಿ ನೋಡ್ತಿರ್ತಾನೆ, ಯಾಕೆಂತಂದ್ರೆ ಹಿಂದೆಯಿಂದ ದಯಾ ಬರ್ತಿದ್ದಾನ ಅಂತ. ಅದೇ ಸಮಯದಲ್ಲಿ ವೇಲ್ಗೆ ಗಣೇಶ್ ನ ಕಾರ್ ನಲ್ಲಿ ಜೋಕರ್ ನ ಕೀಚನ್ ಇರೋದನ್ನ ಗಮನಿಸ್ತಾನೆ. ಇದನ್ನು ಎಲ್ಲಿಯೋ ನೋಡಿದ ಆಗಿದೆಯಲ್ಲ ಅಂತ ಇಲ್ಲಿ ವೇಲ್ಗೆ ಅನ್ಸಿ ಅರುಣ್ ನ ವಾಟ್ಸ್ಆಪ್ ಪ್ರೊಫೈಲ್ ಅನ್ನ ಚೆಕ್ ಮಾಡ್ತಾನೆ. ಆವಾಗ ಅದರಲ್ಲಿ ಅರುಣ್ ಇದರ ಪ್ರೊಫೈಲ್ ಅನ್ನೇ ಹಾಕಿರ್ತಾನೆ. ಇಲ್ಲಿ ವೇಲ್ಗೆ ಡೌಟ್ ಬರುತ್ತೆ, ನಾನು ಹುಡುಕ್ತಿರುವಂತಹ ಅರುಣ್ ಇವನೇ ಆಗಿರ್ಬೋದಾ ಅಂತ. ಅದೇ ಸಮಯದಲ್ಲಿ ವೇಲ್ ಅರುಣ್ ನಂಬರ್ಗೆ ಕಾಲ್ ಮಾಡ್ತಾನೆ. ಆವಾಗ ಗಣೇಶ್ ನ ಪಾಕೆಟ್ ನಲ್ಲಿರುವಂತಹ
ಇರುವಂತಹ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಇವನಿಗೆ ಕನ್ಫರ್ಮ್ ಆಗುತ್ತೆ ನಾನು ಹುಡುಕ್ತಿರುವಂತಹ ವ್ಯಕ್ತಿ ಇವನೇ ಅಂತ. ಇಲ್ಲಿ ನಮಗೆ ತೋರಿಸ್ತಾರೆ ಮುಂದಿನ ದಿನ ರಾತ್ರಿ ವೇಲ್ ಒಬ್ಬ ವ್ಯಕ್ತಿಯನ್ನ ಮೀಟ್ ಆಗ್ಲಿಕ್ಕೆ ಅಂತ ಹೋಗಿದ್ನಲ್ಲ, ಆವಾಗ ಈ ವೇಲ್ ಅನ್ನ ಗಣೇಶ್ ನೋಡಿರ್ತಾನೆ. ಇದರಿಂದಾಗಿ ಗಣೇಶ್ ಅವತ್ತು ವೇಲ್ ಅನ್ನ ಮೀಟ್ ಆಗ್ಲಿಕ್ಕೆ ಬಂದಿರೋದಿಲ್ಲ. ಈ ಗಣೇಶ್ಗೆ ಅರುಣ್ ಎಂಬ ಹೆಸರು ಕೂಡ ಇರುತ್ತೆ. ಮಧುಮಿತಾಳನ್ನ ಅತ್ಯಾಚಾರ ಮಾಡಿದ ವ್ಯಕ್ತಿಗಳಲ್ಲಿ ಈ ಅರುಣ್ ಕೂಡ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಈ ಎಲ್ಲಾ ವಿಷಯ ಅರುಣ್ಗೆ ಕೂಡ ಗೊತ್ತಾಗಿ ಅರುಣ್ ವೇಲ್ಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ನಿನಗೂ ಮಧುಮಿತಾಗೂ ಏನ್ ಸಂಬಂಧ, ಸುಮ್ನೆ ಹೇಗೆ ನನ್ನ ಹಿಂದೆ ಬರ್ತಾ ಇದೀಯಾ ಅಂತ. ಹಾಗೇನೆ ಇಲ್ಲಿ ಗಣೇಶ್ ವೇಲಿಗೆ ಸರಿಯಾಗಿ ಹೊಡೆದು ಅವನನ್ನ ಕಟ್ಟಿ ಹಾಕ್ತಾನೆ. ಇದೇ ಸಮಯದಲ್ಲಿ ಇಲ್ಲಿಗೆ ದಯ ಕೂಡ ರೀಚ್ ಆಗ್ತಾನೆ. ಗಣೇಶ್ ಅನ್ಕೋತಾನೆ ದಯ ಇವಾಗ ವೇಲ್ಗೆ ಹೊಡಿತಾನೆ ಅಂತ, ಆದ್ರೆ ಇಲ್ಲಿ ದಯ ಕಟ್ಟಿ ಹಾಕಿರುವಂತಹ ವೇಲನ್ನ ಬಿಡಿಸ್ತಾನೆ. ಗಣೇಶ್ ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ಲಿ ನಮಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಅದು ಏನಂತಂದ್ರೆ ಮಧುಮಿತಾಳನ್ನ ಅತ್ಯಾಚಾರ ಮಾಡಿದ್ದು ಹಾಗೂ ಅವಳ ಸಾವಿಗೆ ಕಾರಣ ಇದೇ ಗಣೇಶ್ ಅಂತ ದಯಾಗೆ ಗೊತ್ತಾಗಿರುತ್ತೆ. ಅದು ಹೇಗೆ ಅಂತಂದ್ರೆ ಗಣೇಶ್ ವೇಲಿಗೆ ಹೊಡೆಯೋದಕ್ಕಿಂತ ಮುಂಚೆ ದಯಾಗೆ ಕಾಲ್ ಮಾಡಿ ಮೊಬೈಲ್ ನ ಪಾಕೆಟ್ ಅಲ್ಲಿ ಇಟ್ಟಿರ್ತಾನೆ. ಇವಾಗ ಗಣೇಶ್ ಹೇಳಿರೋ ಮಾತುಗಳೆಲ್ಲ ಅವನಿಗೆ ಕೇಳಿಸಿರುತ್ತೆ. ಇದರಿಂದ ಕೋಪಗೊಂಡ ಗಣೇಶ್ ಇಬ್ಬರನ್ನು ಸಾಯಿಸ್ತೀನಿ ಅಂತ ಹೇಳಿ ಇಬ್ಬರಿಗೂ ಹೊಡಿಲಿಕ್ಕೆ ನೋಡ್ತಾನೆ. ಆವಾಗ ಇವರಿಬ್ರು ಸೇರಿ ಗಣೇಶ್ಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಇವರ ಜೊತೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಇದೇ ಸಮಯದಲ್ಲಿ ವೇಲ್ ಒಂದು ರಾಡ್ ತಗೊಂಡು ಗಣೇಶ್ ನನ್ನು ಸುಚ್ಚಿ ಸಾಯಿಸ್ತಾನೆ. ಪೊಲೀಸರು ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಬಂದು ನೋಡ್ಬೇಕಾದ್ರೆ ಗಣೇಶ್ ಸತ್ತು ಬಿದ್ದಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಹಾಗೇನೆ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲಾ ಕೊಲೆಗಳನ್ನ ಮಾಡಿದ್ದು ನಾನೇ ಅಂತ ಹೇಳಿ ವೇಲ್ ಒಪ್ಕೋತಾನೆ. ಯಾಕೆ ಈ ತರ ಮಾಡಿದ್ರಿ ಅಂತ ಜಡ್ಜ್ ಕೇಳ್ಬೇಕಾದ್ರೆ ಮಧುಮಿತಾಗಿ ನಡೆದಿರುವಂತಹ ಘಟನೆಗಳನ್ನ ಹೇಳ್ತಾರೆ. ಎಲ್ಲಾ ವಿಷಯಗಳನ್ನ ಕೇಳಿದ ಜಡ್ಜ್ ತೀರ್ಪನ್ನ 1 ವಾರಕ್ಕೆ ಪೋಸ್ಟ್ ಮಾಡ್ತಾರೆ. ಅಲ್ಲಿಯವರೆಗೆ ಇವರು ಅಕ್ಯೂಸ್ಡ್ ಅಂತ ಹೇಳಿ ಇವರನ್ನ ಜೈಲಲ್ಲಿ ಇರ್ಲಿಕ್ಕೆ ಹೇಳ್ತಾರೆ. ಹಾಗೆ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ನಮಗೊಂದು ವಿಷಯವನ್ನ ತೋರಿಸ್ತಾರೆ. ಅದೇನಂತಂದ್ರೆ ಗಣೇಶ್ ನನ್ನ ವೇಲ್ ಸಾಯಿಸಿರೋದಿಲ್ಲ. ವೇಲ್ ಗಣೇಶಿಗೆ ರಾಡ್ ದಿಂದ ಚುಚ್ಚಬೇಕಾದ್ರೆ ಗಣೇಶ್ ಅದರಿಂದ ತಪ್ಪಿಸ್ಕೊಂಡಿರ್ತಾನೆ. ಹಾಗೇನೆ ವೇಲಿಗೆ ಹೊಡಿಲಿಕ್ಕೆ ಶುರು ಮಾಡಿರ್ತಾನೆ. ಇದನ್ನ ನೋಡಿದ ದಯಾಳನ್ ಅದೇ ರಾಡ್ ನಿಂದ ಚುಚ್ಚಿ ಗಣೇಶ್ ನನ್ನ ಸಾಯಿಸ್ತಿರ್ತಾನೆ. ಅದೇ ಟೈಮ್ ಅಲ್ಲಿ ಆಗಿರುತ್ತೆ ಪೊಲೀಸರು ಬಂದಿರೋದು. ಆವಾಗ ವೇಲ್ ದಯಾನ ಕೈಯಲ್ಲಿರುವಂತಹ ರಾಡ್ ಅನ್ನ ವೇಲ್ ತಗೊಂಡು ಗಣೇಶನ್ನ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿರ್ತಾನೆ. ಹಾಗೇನೆ ಇವರು ಬಸ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ದಯಾ ವೇಲ್ಗೆ ಅವತ್ತು ನಾಗರಕೋಯಿಲ್ನ ಮನೆಯಲ್ಲಿ ನಿಮ್ಮನ್ನ ಚೈನ್ ನಲ್ಲಿ ಕಟ್ಟಿ ಹಾಕಿದ್ರಲ್ಲ ಅದೇನ್ ವಿಷಯ ಅಂತ ಕೇಳ್ಬೇಕಾದ್ರೆ ನಮಗೆ ತೋರಿಸ್ತಾರೆ ಅದು ವೇಲ್ ನ ಮನೆ ಆಗಿರೋದಿಲ್ಲ. ಅಲ್ಲಿಗೆ ಮೊದಲನೆಯ ಕೊಲೆ ಮಾಡ್ಲಿಕ್ಕೆ ಅಂತ ಹೋಗಿರ್ತಾನೆ. ಆದ್ರೆ ಆ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಇರುವ ಕಾರಣ ವೇಲ್ಗೆ ಹೊಡೆದು ಚೈನ್ ನಿಂದ ಕಟ್ಟಿ ಹಾಕಿರ್ತಾನೆ. ವೇಲ್ ಹೇಗೋ ಸುಧಾರಿಸಿಕೊಂಡು ಆ ವ್ಯಕ್ತಿಯನ್ನ ಸಾಯಿಸಿರ್ತಾನೆ. ಅದೇ ಸಮಯದಲ್ಲಿ ಆಗಿರುತ್ತೆ ಆ ಮನೆಗೆ ಕದಿಲಿಕ್ಕೆ ಅಂತ ದಯಾಳನ್ ಬಂದಿರೋದು. ವೇಲ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ದಯಾನನ್ನ ನೋಡಿದ ತಕ್ಷಣ ನನಗೆ ಆಲ್ಝೈಮರ್ ಇದೆ, ನನ್ನ ಮಗ ನನ್ನನ್ನ ಕಟ್ಟಿಯಾಗಿ ಹೋಗಿದ್ದಾನೆ ಅಂತೇಳಿ ಸುಳ್ಳನ್ನ ಹೇಳಿರ್ತಾರೆ. ಹಾಗೇನೆ ಇಲ್ಲಿ ಇವರಿಬ್ಬರನ್ನ ತೋರಿಸಿ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡಿರ್ತಾರೆ. ಈ ಮೂವಿ ತುಂಬಾನೇ ಸೂಪರ್ ಆಗಿದೆ. ಈ ಮೂವಿಯನ್ನ ಫುಲ್ ಆಗಿ ನೋಡ್ಬೇಕು ಅಂತ ಅನ್ಕೊಂಡಿರೋರು OTT ಪ್ಲಾಟ್ಫಾರ್ಮ್ ಅಲ್ಲಿ ಈ ಮೂವಿ ಅವೈಲೇಬಲ್ ಇದೆ. ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಾಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.